ಹಾಯ್ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಎಸ್ ಸೋಲ್ಜರ್ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಸ್ನೇಹಿತರೆ, ಬಹಳಷ್ಟು ದಿನಗಳ ನಂತರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋದ ವಿಶೇಷತೆ ಏನಿದೆ ಯಾಕಂತಂದ್ರೆ ಲಾಸ್ಟ್ ಟೈಮ್ ನಡೆದಿರ್ತಕ್ಕಂಥ SSC GD ಎಕ್ಸಾಮ್ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಮತ್ತು ಹೊಸ ಅಪ್ಡೇಟ್ ಅವರಿಗೆ ನಿಮಗೆ ಬಂದಿದ್ದೀನಿ. ಯಾರಾದ್ರೂ ಚಾನಲ್ ಅಲ್ಲಿ ಹೊಸಬ್ರಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋವನ್ನು ಕೊನೆವರೆಗೆ ನೋಡಿ. ಯಾಕಂದ್ರೆ ಯಾರು SSC GD ಎಕ್ಸಾಮ್ ಬರ್ತಿದ್ರಿ ವಿಡಿಯೋವನ್ನು ಸ್ವಲ್ಪ ಮಿಸ್ ಮಾಡ್ಕೊಂಡ್ರೆ ನಿಮ್ ಜಾಬ್ ಅನ್ನು ಕಳ್ಕೋಬಹುದು. ಹೇಗೆ ಕಳ್ಕೋಬಹುದು ಅಂತ ಹೇಳ್ಕೋಬಹುದು ನೀವೆಲ್ಲ ನೋಡ್ತೀರಿ. ಸ್ನೇಹಿತರೆ, ನಿನ್ನೆ 3/4/2024 SSC GD ಯಾರು ಎಕ್ಸಾಮ್ ಬರ್ದಿದ್ದಾರೆ ಅವರಿಗೆ ಕೀ ಆನ್ಸರ್ ಬಿಟ್ಟಿದ್ದಾರೆ. ಇನ್ನೊಂದು ಕೀ ಆನ್ಸರ್ ಅಂದ್ರೆ ಹೆಂಗ್ ಸರ್, ನಮ್ದು ಎಷ್ಟಾಗಿದೆ ನಾವು ನೋಡ್ಕೋಬಹುದೇನ್ ಸರ್, ಅಥವಾ ಎಷ್ಟು ನಿಲ್ಬಹುದು ಸರ್ ಅಂತ ಹೇಳ್ಕೊಂಡು ನಿಮ್ದೆಲ್ಲ ಡೌಟ್ಸ್ ಇದೆ ಸ್ನೇಹಿತರೆ. ಸಂಪೂರ್ಣವಾದ ಡೌಟ್ ಎಲ್ಲಾನು ಕ್ಲಿಯರ್ ಮಾಡ್ತೀನಿ. ವಿಡಿಯೋವನ್ನು ಕೊನೆವರೆಗೆ ನೋಡಿ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ವಿಡಿಯೋ ಬರ್ತಾ ಇದೆ, ಆ ವಿಡಿಯೋ ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ. ಎಸ್ ಸ್ನೇಹಿತರೆ, ನಿನ್ನೆ ಸ್ನೇಹಿತರೆ 3 ಏಪ್ರಿಲ್ 2024 ನಿನ್ನ SSC GD ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೀ ಆನ್ಸರ್ ಬಿಟ್ಟಿದ್ದಾರೆ. ಅಂದ್ರೆ ನೀವು ಎಕ್ಸಾಮ್ ಅಟೆಂಡ್ ಮಾಡಿದ್ರಿ, ನಿಮ್ ರೋಲ್ ನಂಬರ್ ಮತ್ತು ನಿಮ್ ಡೇಟ್ ಆಫ್ ಬರ್ತ್ ಹಾಕಿದ್ರೆ ನೀವು ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಿ ಅಂತ ಹೇಳಿ ಬರ್ತಾ ಇದೆ ಸ್ನೇಹಿತರೆ. ಆದ್ರೆ ಸ್ನೇಹಿತರ ನೀವು ಕೇಳಬಹುದು, ಸರ್ ಯಾವ ಫಿಸಿಕಲ್ ನಡೆಸ್ತಾರೆ, ಇದಕ್ಕೆ ಎಷ್ಟು ಎಕ್ಸಾಮ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರು ಫಿಸಿಕಲ್ ಅಟೆಂಡ್ ಮಾಡ್ಕೋಬಹುದು ಅಂತ ಹೇಳ್ಕೊಂಡು ನಿಮ್ದೆಲ್ಲ ಡೌಟ್ಸ್ ಇದೆ ಸ್ನೇಹಿತರೆ. ನಾನು ಈ ವರ್ಷ ಎಷ್ಟಕ್ಕೆ ನಿಲ್ಲತ್ ಅಂತ ಹೇಳಲ್ಲ, ಆದ್ರೆ ಲಾಸ್ಟ್ ವರ್ಷದಿಂದ ಏನು ನಿಲ್ಸಿದ್ದಾರೆ ಅದ್ರ ಮೇಲ್ಗಡೆ ನಿಮ್ ಸ್ಮಾಲ್ ಆಗಿ ಒಂದು ಅಪ್ಡೇಟ್ ಕೊಡ್ಬೋದು ನಾವು. ಲಾಸ್ಟ್ ಇಯರ್ ಏನಂದ್ರೆ 43, 44 ಮೇಲ್ಗಡೆ ಯಾರ್ಯಾರು ಮಾಡಿದ್ದಾರೆ, ಆಲ್ಮೋಸ್ಟ್ 40 ಮೇಲ್ಗಡೆ ಯಾರ್ಯಾರು ಮಾಡಿದ್ರೆ ಅವ್ರೆಲ್ಲಾನು ಫಿಸಿಕಲ್ ಅಟೆಂಡ್ ಮಾಡಿದ್ದಾರೆ ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ಎಸ್ ಸೋಲ್ಜರ್ ಕೆರಿಯರ್ ಅಕಾಡೆಮಿಯಲ್ಲಿ ಫಿಸಿಕಲ್ ಟ್ರೈನಿಂಗ್ SSC GD ಗೆ, ಪೊಲೀಸ್ಗೆ, ಅಗ್ನಿವೀರ್ಗೆ ಫಿಸಿಕಲ್ ಟ್ರೈನಿಂಗ್ ಪ್ರಾರಂಭ ಆಗಿದೆ. ಫಿಸಿಕಲ್ ಟ್ರೈನಿಂಗ್ ಗೋಸ್ಕರ ನಮ್ಮ ಅಕಾಡೆಮಿಯನ್ನು ಸಂಪರ್ಕಿಸಬಹುದು. ಮತ್ತೆ ಇದೇ ರೀತಿಯಾಗಿ ನಿಮ್ ವಿಡಿಯೋದಲ್ಲಿ ಯಾವುದೇ ರೀತಿಯಾಗಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ, ಆ ಕಮೆಂಟ್ ಸಂಬಂಧಪಟ್ಟಾಗ ನಾವು ಹೊಸ ವಿಡಿಯೋ ಮಾಡಿ ಹಾಕ್ತೇನೆ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.